ಈಗಾಗಲೇ ರಾಜ್ಯದಲ್ಲಿ ಹಲವು ಪೆಟ್ರೋಲ್ ಬಂಕ್ಗಳ ಮುಂದೆ ನೋ ಸ್ಟಾಕ್ ಬೋರ್ಡ್ಗಳನ್ನು ಹಾಕ್ಬಿಟ್ಟಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಕಠಿಣವಾಗುತ್ತಾ ಈ ಒಂದು ಪರಿಸ್ಥಿತಿ. ಈಗಾಗಲೇ ಬೆಂಗಳೂರಲ್ಲಂತೂ ನೋಡ್ತಾ ಇದೀವಿ ಹೇಗಿದೆ ಅಂತ ಹೇಳಿ. ಏನು ಕರುನಾಡಿನಲ್ಲಿ ಶುರುವಾಯ್ತಾ ತೈಲ ಪೂರೈಕೆ ಸಂಚಲನ ಅನ್ನೋ ಪ್ರಶ್ನೆ ಈಗ. ಕಾರಣ ಪೆಟ್ರೋಲ್ ಬಂಕ್ಗಳ ಮುಂದೆ ನೋ ಸ್ಟಾಕ್ ಬೋರ್ಡ್ಗಳನ್ನು ಹಾಕ್ತಾ ಇದ್ದಾರೆ. ಪೆಟ್ರೋಲ್ ಬಂಕ್ಗಳ ಮುಂದೆ ನೋ ಸ್ಟಾಕ್ ಬೋರ್ಡ್ಗಳನ್ನು ಹಾಕ್ತಾ ಇರೋದ್ರಿಂದ ಕರುನಾಡಿನಲ್ಲಿ ತೈಲ ಪೂರೈಕೆ ಆಗ್ತಾ ಇಲ್ವಾ ಅನ್ನುವಂತ ಪ್ರಶ್ನೆ ಹುಟ್ಟುತ್ತಾ ಇದೆ. ತೈಲ ಕಂಪನಿಗಳ ಗುಪ್ತ ತಂತ್ರನ ಇದು. ಬೇಡಿಕೆ ಇದ್ರೂ ಕೂಡ ಪೂರೈಕೆ ಆಗ್ತಿಲ್ಲ. ಯಾಕೆ? ಗ್ಯಾಸ್ ಆಯಿತು, ಈಗ ಪೆಟ್ರೋಲ್ ಸರಬರಾಜಿನಲ್ಲೂ ಕೂಡ ವ್ಯತ್ಯಯ ಕಾಣಿಸ್ತಾ ಇದೆ. ರಾಜ್ಯದಲ್ಲಿ ತೈಲ ಅಭಾವದ ಭೀತಿ ಉಂಟಾಗ್ತಾ ಇದೆ. ಕೇಳಿದಷ್ಟು ತೈಲ ಸಿಗ್ತಾ ಇಲ್ಲ. ಈಗ ಬಂಕ್ ಮಾಲೀಕರು ಕೇಳಿದಷ್ಟು ಪೆಟ್ರೋಲ್ ಬರ್ತಾ ಇಲ್ಲ, ಡೀಸೆಲ್ ಕೂಡ ಸಿಗ್ತಾ ಇಲ್ಲ. ರಾಜ್ಯದ ಹೈವೇ ಬಂಕ್ಗಳಲ್ಲಿ ಪೆಟ್ರೋಲ್ ಹಾಗೂ ಡೀಸೆಲ್ ಖಾಲಿಯಾಗಿದೆ. ರಜೆ ಹಿನ್ನೆಲೆ ಸೇಲ್ ಹೆಚ್ಚಾದರೂ ಪೂರೈಕೆ ಮಾತ್ರ ಝೀರೋ. 2 ಟ್ಯಾಂಕರ್ ಕೇಳಿದ್ರೆ ಬರ್ತಾ ಇರೋದು ಒಂದೇ ಒಂದು ಟ್ಯಾಂಕರ್. ಹಾಗಾಗಿ ಈಗ ಪೆಟ್ರೋಲ್ ಬಂಕ್ಗಳು ಏನ್ ಹೇಳ್ತಾರೆ ಅಂತಂದ್ರೆ, ಅಲ್ಲಿರುವಂತಹ ಮಾಲೀಕರು ಏನ್ ಹೇಳ್ತಾರೆ, ನಮಗೆ ಟ್ಯಾಂಕರ್ ಬರ್ತಾ ಇಲ್ಲ, ಸ್ಟಾಕ್ ಬರ್ತಾ ಇಲ್ಲ, ಹಾಗಾಗಿ ಪೂರೈಕೆ ಆಗ್ತಾ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಹಾಗಾಗಿ ಎಲ್ಲೋ ಒಂದು ರೀತಿಯಾಗಿ ಮುಂದಿನ ದಿನಗಳಲ್ಲಿ ಇದು ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗುತ್ತಾ ಅಂತೇಳಿ ಈಗ ಕಾಡ್ತಾ ಇರುವಂತ ಒಂದು ಪ್ರಶ್ನೆ. ಕಾರಣ ಏನು ಅಂತಂದ್ರೆ, ಈಗಾಗಲೇ ಗ್ಯಾಸ್ಗೋಸ್ಕರ LPG ಗ್ಯಾಸ್ಗೋಸ್ಕರ ಎಷ್ಟೆಲ್ಲ ಒದ್ದಾಡಿದೀವಿ, ಏನೆಲ್ಲ ಆಗ್ತಾ ಇದೆ ಅಂತೇಳಿ ಗೊತ್ತಿರುವಂತ ವಿಚಾರ. ದಿಢೀರಾಗಿ ಬೆಲೆ ಏರಿಕೆ ಆಗುತ್ತೆ, ಅದಾದ ನಂತರ ಕಡಿಮೆ ಆಗುತ್ತೆ. ಈಗ ಪೆಟ್ರೋಲ್ ಮತ್ತೆ ಡೀಸೆಲ್ ವಿಚಾರದಲ್ಲೂ ಇದೇ ಆಗ್ತಾ ಇದೆ. ಇದೀಗ ನಮ್ಮ ಪ್ರತಿನಿಧಿ ಪ್ರವೀಣ್ ಇದ್ರ ಬಗ್ಗೆ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಮಳೆ ನಿಂತರೂ ಮಳೆ ಹನಿ ನಿಲ್ಲಿಲ್ಲ ಅನ್ನೋ ಹಾಗೆ ಮಧ್ಯ ಪ್ರಾಂತದ ದೇಶಗಳಲ್ಲಿ ಏನು ಯುದ್ಧ ನಡೀತಾ ಇತ್ತು, ಅದರಿಂದಾಗಿ ಕಚ್ಚಾ ತೈಲಗಳ ಬೇಡಿಕೆ ಹೆಚ್ಚಾಗಿತ್ತು, ಅಭಾವವು ಕೂಡ ತಾರಕಕ್ಕೇರಿತ್ತು. ಇದೀಗ ಮಂಡ್ಯದಲ್ಲೂ ಕೂಡ ಅದೇ ರೀತಿಯ ಪರಿಸ್ಥಿತಿ ಎದುರಾಗಿರುವಂಥದ್ದು. ಪ್ರಸ್ತುತವಾಗಿ ನಾವೀಗ ಪೆಟ್ರೋಲ್ ಬಂಕಲ್ಲಿ ಇದ್ದೀವಿ. ಪೆಟ್ರೋಲ್ ಬಂಕಲ್ಲಿ ಇಲ್ಲಿ ದೃಶ್ಯಾವಳಿಗಳನ್ನು ನೋಡ್ಬೋದು. ಈಗ ಏನಂತಂದರೆ, ಪೆಟ್ರೋಲ್ ಬಂಕಲ್ಲಿ ಈಗ ಅಗತ್ಯ ಇರುವಂಥಷ್ಟು ಪೆಟ್ರೋಲ್ ಈಗ ನಿಗದಿತ ಸಮಯಕ್ಕೆ ಲಭ್ಯವಾಗ್ತಾ ಇಲ್ಲ. ಯಾಕೆ ಅಂದರೆ ಇದರಿಂದಾಗಿ ಏನು ಗ್ರಾಹಕರು ಕೂಡ ಒದ್ದಾಡುವಂಥ ಪರಿಸ್ಥಿತಿ ಆಗಿದೆ. ಜೊತೆಗೆ ಪೆಟ್ರೋಲ್ ಬಂಕ್ ಮಾಲೀಕರು ಕೂಡ ಪರದಾಡುವಂಥ ಪರಿಸ್ಥಿತಿ ಆಗಿದೆ. ಈ ಮೊದಲು ಅವರಿಗೆ ಕ್ರೆಡಿಟ್ ಬೇಸಿಸ್ನಲ್ಲಿ ಏನು ಪೆಟ್ರೋಲ್ನ ಸರಬರಾಜು ಮಾಡಲಾಗ್ತಿತ್ತು. ಇದೀಗ ಕ್ರೆಡಿಟ್ ಕೂಡ ಇಲ್ಲ, ಮತ್ತು ನಿಗದಿತ ಸಮಯಕ್ಕೆ ಅವರಿಗೆ ಸಪ್ಲೈ ಕೂಡ ಆಗ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಏನು ರಜೆಗಳಿರುವ ಕಾರಣ ಅತಿ ಹೆಚ್ಚು ಗ್ರಾಹಕರು ಪೆಟ್ರೋಲ್ ಮತ್ತು ಡೀಸೆಲ್ ಬಳಕೆಗಾಗಿ ಬರ್ತಾರೆ. ಹಾಗಾಗಿ ಈ ಒಂದು ಸಂಕಷ್ಟ ಎದುರಾಗ್ತಾ ಇರುವಂಥದ್ದು. ಏನು ಯುದ್ಧದ ಎಫೆಕ್ಟಿಂದಾಗಿ ಕಚ್ಚಾ ತೈಲಗಳ ಪೂರೈಕೆ ಸರಿಯಾಗಿ ನಮ್ಮ ದೇಶಕ್ಕೆ ಲಭ್ಯವಾಗ್ತಾ ಇರುವ ಕಾರಣದಿಂದಾಗಿ ಈ ಒಂದು ಪರಿಸ್ಥಿತಿ ಎದುರಾಗ್ತಾ ಇದೆ. ಈಗ ಏನು ಪ್ರಸ್ತುತವಾಗಿ ಏನು ಮಂಡ್ಯದಲ್ಲೂ ಕೂಡ ಈ ಒಂದು ಅಭಾವ ಹೆಚ್ಚಾಗ್ತಿರುವಂಥದ್ದು. ಈ ಒಂದು ವಿಚಾರವನ್ನು ಮಾತಾಡಲಿಕ್ಕೆ ನಮ್ಮೊಟ್ಟಿಗೆ ಏನು ಪೆಟ್ರೋಲ್ ಬಂಕ್ನ ಮಾಲೀಕರು ನಮ್ಮ ಜೊತೆಗಿದೆ, ಅವ್ರನ್ನ ಮಾತಾಡಿಸೋ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಸರ್, ಈಗ ಪ್ರತಿನಿತ್ಯ ನಿಮಗೆ ಪೆಟ್ರೋಲ್ ಮತ್ತು ಡೀಸೆಲ್ ಎಷ್ಟು ಬಳಕೆ ಆಗ್ತಿತ್ತು? ಸರ್, ಫಸ್ಟು ಡೀಸೆಲ್ಲು ಪೆಟ್ರೋಲು ಬಳಕೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಕೊಡ್ತಾಯಿದ್ರು. ಬಟ್ ಇವತ್ತೇನಾಗಿದೆ ಅಂತಂದರೆ, ನಮ್ಗೆ ಎಷ್ಟು ಕೇಳ್ತೀವಿ ಅಷ್ಟು ಕೊಡ್ತಾ ಇಲ್ಲ. ಅಂದರೆ ಮೊದಲು ನಿಮಗೆ ಅಡ್ವಾನ್ಸ್ ಆಗಿ ಸಿಗ್ತಿತ್ತು, ಈಗ ಕ್ರೆಡಿಟಲ್ಲಿ ಆ ಥರ ಏನು ಇದೆಯಾ, ಹೇಗಿದೆ? ಹೌದು, ಫಸ್ಟು ನಮಗೆ ಅಡ್ವಾನ್ಸ್ ಆಗಿ ಕೊಡ್ತಾಯಿದ್ರು. ಅಡ್ವಾನ್ಸ್ ಪೇಮೆಂಟ್ ಮಾಡಿ ಅಂತ ಏನು ಕೇಳ್ತಾ ಇರಲಿಲ್ಲ. ನಮಗೆ ಫಸ್ಟ್ ಲೋಡ್ ಕೊಟ್ಬಿಡ್ತಾಯಿದ್ರು, ಆಮೇಲೆ ನಾವು ಪೇಮೆಂಟ್ ಮಾಡ್ತಾಯಿದ್ವಿ. ಬಟ್ ಇವಾಗ ಏನಾಗಿದೆ ಅಂತಂದರೆ, ಪೇಮೆಂಟ್ ಹಾಕಿದ್ರೂ ಕೂಡ ಲೋಡು ಕೊಡೋದು ಡಿಲೇ ಮಾಡ್ತಾಯಿದ್ದಾರೆ. ಯಾಕೆ ಈ ರೀತಿ ಅಭಾವ ಸ್ಟಾರ್ಟ್ ಆಗಿದೆ ಅಂತ? ಇದು 2-3 ದಿನ ರಜಾ ಬಂತು, ಒಂದು ರೀಸನ್ನು. ಎರಡನೇ ರೀಸನ್ನು, ಅವರು ಹೇಳ್ತಾ ಇದ್ದಾರೆ ಕಂಪ್ನಿಗೇನೋ ನಮ್ಗೆ ತುಂಬ ಲಾಸ್ ಆಗ್ತಿದೆ ಅಂತ ಯಾರೋ ಬಂದ ಮಾಹಿತಿ ನನಗೆ, ಅದಕ್ಕೆ ಕೊಡ್ತಾ ಇಲ್ಲ ಅಂತ ಒಂದು ಸಲ ಹೇಳಿದ್ರು. ಆಮೇಲೆ ಟೆಕ್ನಿಕಲ್ ಇಶ್ಯೂ ಇದೆ, ಲಾರಿ ಇಲ್ಲ ಅಂತ ಹೇಳ್ತಾರೆ. ಅದು ಕೂಡ ನಮಗೆ ಬಂದಿರೋ ಮಾಹಿತಿ. ಈಗ ಮಧ್ಯ ಪ್ರಾಂತದಲ್ಲಿ ಯುದ್ಧ ಆಗ್ತಾ ಇರೋದ್ರಿಂದ ಕಚ್ಚಾ ತೈಲಗಳ ಪೂರೈಕೆ ಕರೆಕ್ಟಾಗಿ ಆಗ್ತಾ ಇಲ್ಲ ಅನ್ನೋ ಒಂದು ಮಾಹಿತಿ ಕೂಡ ಇದೆ. ಜೊತೆಗೆ ನಿಮಗೂ ಕೂಡ ಬಲ್ಕ್ ಆರ್ಡ್ರುಗಳನ್ನ ನೀವು ತೊಗೊಳ್ಬೇಡಿ, ಹೆಚ್ಚು ಶೇಖರಣೆಗೆ ಕೊಡೋಕೆ ಹೋಗ್ಬೇಡಿ ಅನ್ನೋ ನಿರ್ದೇಶನ ಕೂಡ ಬಂದಿದೆ ಅಂತ ಕೇಳ್ಬೇಡಿ, ಹೌದಾ ಅಂತ? ಹೌದು, ನಮಗಂತೂ ಸ್ಟ್ರಿಕ್ಟಾಗಿ ಹೇಳಿದ್ದಾರೆ, ಯಾರಿಗೂ ಬಲ್ಕ್ ಆರ್ಡ್ರ್ ಕೊಡಬಾರ್ದು ಅಂತ. ಯಾಕೆಂದರೆ ಅದು ನಾವು ಕೇಳಿದ್ದಕ್ಕೆ ಇಲ್ಲ, ನಮಗೆ ರೂಲ್ಸ್ ಬಂದಿರೋದು ಆ ಥರ, ನೀವು ಬಲ್ಕ್ ಆರ್ಡ್ರ್ ಕೊಡಬಾರ್ದು, ನಿಮ್ಗೆ ಏನಂದ್ರೆ ಓನ್ಲಿ ಕಸ್ಟಮರ್ಗೆ 300 ಲೀಟ್ರ್ ಒಳಗಡೆ ಏನು ಬರ್ತಾರೋ ಅವ್ರಿಗೆ ಕೊಡಬೇಕು ಅಂತ ಹೇಳಿದ್ದಾರೆ. ಬಟ್ ಈ ರೀತಿ ಆಗ್ಬಿಟ್ರೆ ಒಂದಷ್ಟು ಬಂಕ್ಗಳನ್ನ ನಂಬ್ಕೊಂಡು ಅಕ್ಕಪಕ್ಕದಲ್ಲಿ ಈಗ ಕೋರೆಯವರು ಇವರು ಬೇರೆ ಜನರೇಟರ್ ನಡೆಸೋರು ಇರ್ತಾರೆ, ಅವ್ರಿಗೆಲ್ಲ ಯಾವ ರೀತಿ ನೀವು ಪೂರೈಕೆ ಮಾಡ್ತೀವಿ? ಅವ್ರಿಗೆ ತುಂಬ ಸಮಸ್ಯೆನೇ ಆಗ್ತಿದೆ. ಇವಾಗ ಜನರೇಟರ್ ಅವ್ರು ತೊಗೊಬಂದು ಹಾಕ್ಸ್ಕೊಂಡು ಹೋಗೋಕ್ಕಾಗಲ್ಲ, ಕ್ಯಾನ್ಗೆ ಹಾಕ್ಬಿಡಿ ಅಂತ ಹೇಳ್ತಾರೆ. ಕ್ಯಾನ್ಗೆ ಹಾಕಲಿಲ್ಲ ಅಂದರೆ ಕಸ್ಟಮರ್ ಗಲಾಟೆ ಮಾಡ್ತಾರೆ. ಸೊ ತುಂಬ ನಾವು ಫೇಸ್ ಮಾಡ್ತಾ ಇದ್ದೀವಿ. ಇದು ತುಂಬ ಕಷ್ಟ ಆಗ್ತಿದೆ. ಅಂದರೆ ಈ ಒಂದು ಮಧ್ಯ ಪ್ರಾಂತದ ದೇಶದಲ್ಲಿ ಯುದ್ಧಗಳು ಪ್ರಾರಂಭ ಆದಮೇಲೆ ಆಗಿದ್ದ, ಇಲ್ಲ ಮೊದಲು ಇದೇ ರೀತಿ ಪರಿಸ್ಥಿತಿ ಇತ್ತಾ? ಡಿಪೋಯಿಂದ ಯಾವುದೇ ಆದಂಥ ನಮಗೆ ಮಾಹಿತಿ ಕೊಡ್ತಾ ಇಲ್ಲ ಅವರು. ಬಟ್ ಇನ್ ಟೈಮ್ಗಂತೂ ಲೋಡ್ ಬರ್ತಾ ಇಲ್ಲ. ನನ್ನೊಬ್ಬರಿಗೆ ಎಲ್ಲ ಡೀಲರ್ಗಳಿಗೂ ಸಮಸ್ಯೆ ಆಗಿದೆ. ಎಲ್ಲ ಡೀಲರ್ಗಳ ಪ್ರಕಾರ ನನಗೆ ಹೇಳಿದ್ರು, ನಾನು ಅದನ್ನೇ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಇದಿಷ್ಟು ಕೂಡ ಪೆಟ್ರೋಲ್ ಬಂಕ್ನ ಮಾಲೀಕರ ಮಾತಾಗಿರುವಂಥದ್ದು. ಏನೋ ನಿಗದಿತ ಕಾಲಕ್ಕೆ ಇಂಡೆಂಟ್ ಹಾಕದಷ್ಟು ಪೆಟ್ರೋಲ್ ಈಗ ಪೂರೈಕೆ ಆಗ್ತಾ ಇಲ್ಲ. ಇದರಿಂದ ಮುಂದಿನ ದಿನಗಳಲ್ಲಿ ಅಭಾವ ಹೆಚ್ಚಾಗ್ಬೋದು ಅನ್ನುವಂಥ ಮಾತನ್ನ ಅವರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರವಿನಂದನ್ ಜೊತೆ ಪ್ರವೀಣ್ ಕುಮಾರ್, GT, ಮಂಡ್ಯ.
ಹೀಗೆ ಸದ್ಯಕ್ಕೆ ಪೆಟ್ರೋಲ್ ಬಂಕ್ನ ಮಾಲೀಕರು ಕೂಡ ಇದೇ ಹೇಳ್ತಿದ್ದಾರೆ, ನಮಗೆ ಸ್ಟಾಕ್ ಬರ್ತಾ ಇಲ್ಲ, ಹಾಗಾಗಿ ಸಮಸ್ಯೆ ಆಗ್ತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿ ಸ್ಟಾಕ್ ಬರಲಿಲ್ಲ ಅಂತಂದ್ರೆ ಇದು ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ.